6-7 ವರ್ಷ ಆಯ್ತ್ರಿ ನಾವು ಇಲ್ಲಿ ಬಂದ್ ಕಿಶಂದ್ರ ಮಣ್ಣು ಗಾಡಿ ಮ್ಯಾಗಿನ ಬಿದ್ದು ಕಾಲು ಮುರ್ಕೊಂಡದ್ರಿ ಹುಡುಗ. ಎಲ್ಲ ಕಡೆ ಆಗ್ಲಿಕತ್ತೇವ ರೋಡ್ಗಳು, ನಂಬಲ್ಲಿ ಯಾಕಾಗಲ್ಲಾಗ್ಯಾವ. ಸರ್ವೆ ನಂಬರ್ 27/B ಮತ್ತು 27/A ಈ ಶ್ರೀನಗರದಲ್ಲಿ ಮೂಲ ಸೌಕರ್ಯ ಅನ್ನೋದು ಏನೂ ಇಲ್ಲ. ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ವ್ಯಾಪ್ತಿಯ ಕುಸನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ನಿವಾಸಿಗಳನ್ನ ಹೈರಾಣಾಗಿಸಿದೆ. ಸರ್ವೆ ನಂಬರ್ 27/1B ಮತ್ತು 27/1A ಶ್ರೀನಗರ ಶ್ರೀ ಭಾಗ್ಯವಂತಿ ದೇವಾಲಯ ಹಾಗೂ ನೃಪತುಂಗ ಕಾಲೋನಿ ಮಧ್ಯಭಾಗದಲ್ಲಿ ನೂರಾರು ಕುಟುಂಬಗಳು ವಾಸಿಸ್ತಾ ಇದ್ರು. ಸಮರ್ಪಕ ರಸ್ತೆ, ಒಳಚರಂಡಿ ಹಾಗೂ LED ಬೀದಿ ದೀಪಗಳ ವ್ಯವಸ್ಥೆ ಇಲ್ಲದೆ ಇರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಳೆ ಬಂದ್ರೆ ರಸ್ತೆಗಳು ಕೆಸರುಮಯವಾಗಿ ಸಂಚಾರಕ್ಕೆ ತೊಂದರೆ, ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರು ನಿಂತು ಸೊಳ್ಳೆ ಹಾಗೂ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ. ರಾತ್ರಿ ವೇಳೆ ಸಮರ್ಪಕ ಬೀದಿ ದೀಪಗಳಿಲ್ಲದೆ ಮಹಿಳೆಯರು, ಮಕ್ಕಳು ಹಾಗೂ ವೃದ್ಧರು ಸಂಚರಿಸಲು ಆತಂಕ ಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಪರಿಶೀಲಿಸಬೇಕು. ರಸ್ತೆ ನಿರ್ಮಾಣ, ಒಳಚರಂಡಿ ವ್ಯವಸ್ಥೆ ಹಾಗೂ LED ಬೀದಿ ದೀಪಗಳನ್ನು ತಕ್ಷಣ ಅಳವಡಿಸಿ ಜನರ ಸಂಕಷ್ಟಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಅಂತ ಸ್ಥಳೀಯ ನಿವಾಸಿಗಳು ಆಗ್ರಹಿಸಿದ್ದಾರೆ. ಎಲ್ಲರಿಗೂ ಜೈ ಭೀಮ್. ವಿಷಯ ಏನಪ್ಪಾ ಅಂದ್ರೆ, ಇದು ಕುಸುಮ ಗ್ರಾಮದ ಪಂಚಾಯತಿಯಲ್ಲಿ ಬರುವ ಶ್ರೀನಗರ ಬಸವೇಶ್ವರ ಕಾಲೋನಿ ಅಂತ. ಮತ್ತು ಇದು ಯಾರಿಗೆ ಸಂಬಂಧ ಪಡ್ತಪ್ಪ ಅಂದ್ರೆ ಸಾಮಾನ್ಯ ಬಸವರಾಜ್ ಮತ್ತಿಮೂಡ್ ಅವರ ಗ್ರಾಮ ಕ್ಷೇತ್ರದವರು. ವಿಷಯ ಏನಪ್ಪಾ ಅಂದ್ರೆ, ಸರ್ವೆ ನಂಬರ್ 27/B ಮತ್ತು 27/A ಈ ಶ್ರೀನಗರದಲ್ಲಿ ಮೂಲ ಸೌಕರ್ಯ ಅನ್ನೋದು ಏನೂ ಇಲ್ಲ. CC ರೋಡ್ ಇಲ್ಲ, ಡ್ರೈನೇಜ್ ಇಲ್ಲ, ರೋಡ್ ಸೈಡ್ ಲೈಟ್ ಕಂಬಗಳಿದ್ದ, ಬಟ್ ಲೈಟೇ ಇಲ್ಲ, ಕರೆಂಟ್ ಕಲೆಕ್ಷನ್ ಕೂಡ ಇಲ್ಲ. ಅದಕ್ಕೋಸ್ಕರಕ್ಕಾಗಿ ನಾವು ಒಂದು ಬಸವರಾಜ್ ಮತ್ತಿಮೂಡ್ ಭೇಟಿ ಆಗಿದ್ದೇವೆ ಅವ್ರ PA ಗ. ನೋಡಮ್, 1 ವಾರ ಟೈಮ್ ಕೊಡ್ತೀನಿ ಅಂದಾರ ಅವರು. 1 ವಾರದಲ್ಲಿ ಅವ್ರು ಮಾಡಿದ್ರು ಗುಣ, ಮಾಡ್ಲಿಲ್ಲಪ್ಪ ಅಂದ್ರೆ ನಾವು ಎಲ್ಲರೂ ನಮ್ಮ ಓಣಿದ ಜನ ಎಲ್ಲ ಸೇರ್ಕೊಂಡು ಅವ್ರ ಮನೆ ಹತ್ರ ಹೋಗಿ ಒಂದಿನ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. 7-8 ವರ್ಷ ಆಯ್ತ್ರಿ ನಾವು ಇಲ್ಲಿ ಬಂದ್ ಕಿಶಂದ್ರ ಮಣ್ಣು ಗಾಡಿ ಮ್ಯಾಗಿನ ಬಿದ್ದು ಕಾಲು ಮುರ್ಕೊಂಡದ್ರಿ ಹುಡುಗ. ಏನ್ ಮಾಡ್ಬೇಕ್ರಿ? ಒಂದಿಟ್ ಕಂಬಕ್ ಲೈಟ್ ಇಲ್ಲ, ಏನಿಲ್ಲ. ಇಲ್ಲಿ ಕಾಡಿನಾಗ ಇದ್ದಂಗೆ ಇದ್ದಿದ್ದೇವ್ ನಾವು. ಏನ್ ಮಾಡ್ಬೇಕ್ರಿ ಹೇಳ್ರಿ? ಒಂದಿಟ್ಟು ಮಾಡ್ರಿ ಸರ್, ಎಲ್ಲಾನು ಒಂದಿಟ್ಟು. ನಿಮ್ಗೆ ಏನ್ ಓಟ್ ಹಾಕ್ತಿದ್ದೇವ್, ಎಲ್ಲ ಮಾಡ್ತಿದ್ದೇವ್ರಿ. 15ರಿಂದ 20 ವರ್ಷ ಹಿಂದಿಲಿಂದ ವಾಸವಾಗಿದ್ದೀವಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಮೂಲ ಸೌಕರ್ಯ ಮೊದಲು ಇರಲಿಲ್ಲ. ಈಗ ಏನಪ್ಪಾ ಅಂತಂದ್ರೆ ನಮ್ಮ ಮನವಿ ಅರ್ಜಿ ನಮ್ಮ ಎಲ್ಲ ನಿವಾಸಿಗಳಿಂದ ಕೊಟ್ಟು ವಿನಂತಿಸಿ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಈ ಸೌಕರ್ಯನ ಇನ್ನೊಂದು ಸ್ವಲ್ಪ ದಿವಸದಲ್ಲಿ, ಒಂದು 15-20 ದಿವಸದಲ್ಲಿ ಮಾಡಬೇಕು ಅಂತಂದು ಮನವಿ ಅರ್ಜಿ ಸಹಿತ ಸಲ್ಲಿಸಿದ್ವಿ. ಅದಕ್ಕೆ ಈ ಮಾಧ್ಯಮದ ಮೂಲಕ ತಮಗೆ ತಿಳಿಸ್ತಾ ಇದ್ದೀವಿ. ನಮಸ್ಕಾರ. ಶ್ರೀನಗರ ಬಸವೇಶ್ವರ ಕಾಲನಿ ಬಂದು ಮತ್ತು 6-7 ವರ್ಷದಿಂದ ಆಯ್ತು ನಾವು ಇಲ್ಲೇ ಮನೆ ಮಾಡ್ಕೊಂಡು ವಾಸವಿದ್ದೀವಿ. ಯಾವುದೇ ತರದ್ದು ರೋಡಿನ ವ್ಯವಸ್ಥೆ ಇಲ್ಲ, ಮತ್ತೆ ಡ್ರೈನೇಜ್ ಇಲ್ಲ, ಲೈಟಿಂಗ್ ಕಂಬದಿಲ್ಲ. ನಾವು ಎಷ್ಟೇ ಸಲ ಗ್ರಾಮ ಪಂಚಾಯತಿಗೆ ಮತ್ತೆ KBದವರಿಗೆ ಮನವಿ ಮಾಡಿಕೊಂಡ್ರು ಯಾವುದೇ ರೀತಿ ವ್ಯವಸ್ಥೆ ಮಾಡ್ತಾ ಇಲ್ಲ. ಮಾನ್ಯ ಶಾಸಕರು ಇದರ ಕಡೆ ಜರ ಗಮನ ಕೊಟ್ಟು ಸ್ವಲ್ಪ ಬೇಗನೆ ಎಲ್ಲ ವ್ಯವಸ್ಥೆ ಮೂಲ ಸೌಕರ್ಯನ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಮತ್ತೆ ಮಕ್ಕಳು ಎಲ್ಲ ಹೋಗ್ತಾ ಇದ್ದಾರೆ, ಸ್ಕೂಲ್ಗೆ ಹೋಗ್ತಿರ್ತಾರೆ. ಈಗ ಎಲ್ಲ ಬಹಳಷ್ಟು ಜನ ತಿರುಗಾಡ್ತಾರೆ, ರೋಡಿನ ವ್ಯವಸ್ಥೆನೇ ಇಲ್ಲ. ಮಳೆ ಬಂದ್ರೆ ಒಟ್ಟೆ ನಡೆಯೋಕೆ ಆಗ್ತಾ ಇಲ್ಲ ಇಲ್ಲಿ. ಅದಕ್ಕೋಸ್ಕರ ಈ ಕಡೆ ಜನ ಗಮನ ಕೊಟ್ಟು ನಮ್ಮ ರೋಡಿನ ವ್ಯವಸ್ಥೆ ಆದಷ್ಟು ಬೇಗ ಮಾಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ.